ಅದಕ್ಕೋಸ್ಕರ ನಾವಿಬ್ರು ಏನೇನೆಲ್ಲ ಮಾಡ್ತಾ ಇದ್ದೀವಿ. ಪ್ಲೀಸ್ ಸಮಕವ ರೈಸ್, ಪ್ಲೀಸ್ ಸರಕಪ್ಪ ರೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಬೇಬ್. ನಾವೆಲ್ಲ ಚಾಮುಂಡಿ ಬೆಟ್ಟ ಬಂದಿದ್ದು. 200 ರೂಪಾಯಿ ಟಿಕೆಟ್ ಒಳಗೆ ಪ್ರಸಾದ ಕೊಟ್ಟಿದ್ದಾರೆ 2. ಇದು ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಹುಡುಗಿಗೆ ಒಂದು ಜೊತೆ ಜುಮ್ಕಿ ಕೊಡಿಸ್ತೀಯಾ? ನಿಮ್ ಹುಡುಗಿ ಬೇರೆ ಅವರಾ? ಹುಡುಗಿ ಅಂದ್ರೆ ಫ್ರೆಂಡ್ಸ್ ಮೀನ್ಸ್ ನಿಂತಾರ ನಿನಗೇನೆ ಜುಮ್ಕಿ ಹಾಕ್ಸೋಣ. ನಾಟ್ ಲೈಕ್ ದಟ್ ಟೈಪ್. ಇದು ನಮ್ಮಿಬ್ರಿಗೂ ಜೋಳ ಕೊಡ್ತಾರೆ. ಕಿರಣ್ ಅವರಿಗೆ ಧನ್ಯವಾದಗಳು. ಕಿರಣ್ ಮಾಮ ಚಪ್ಪಲಿ ಹೊಡಿಲಿ. ದೇವಸ್ಥಾನ ಪ್ರದಕ್ಷಿಣೆ ಆಗ್ತಾ ಇದೆ. ಅದು ಏನು ಸ್ಲಿಪ್ಪರ್ ಹಾಕೊಂಡು ಮನಸ್ಸು ಭಕ್ತಿಲಿ ಇದ್ರೆ ಸಾಕು. ತೋರಿಕೆ ಆಗ್ಬಾರ್ದು ಯಾವತ್ತೂ. ಅಲ್ಲ ಅವೆಲ್ಲ ಹೇಳ್ತಿದ್ದಲ್ಲ ನಿಮ್ಮ ಚಿಕ್ಕ ಮಾಮ ಬಗ್ಗೆ. ಯಾರು ನಿಮ್ಮ ಚಿಕ್ಕ ಮಾಮ? ಕೇಳುವುದಕ್ಕೂ ಇದು ಸಮಯವಲ್ಲ. ನಾನು ಅದ್ಯಾವ್ದು ಇದು ರಾಜ್ಕುಮಾರ್ ಫಿಲಮು ನೆನ್ನೆ ಹಾಕಿದ್ರು ಗುರು. ಕವಿರತ್ನ ಕಾಳಿದಾಸ ನೆನ್ನೆ ತಾನೇ ನೋಡಿದೆ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನಾನು ಕುರಿ ಕಾಯ್ತಿದ್ದೆ. ನಂಗೆ ಅವ್ರ ಮಂಕಪ್ಪನೇ ಕರ್ಕೊಂಡ್ಬಂದಿದ್ದು. ನನ್ಗೆ ಇಷ್ಟೇ ಹೇಳ್ಕೊಟ್ಟಿದ್ದು. ನಾನು ಹೆಂಡ್ರು ಹೇಳೋಣಂಗೆ ವಿದ್ಯೆ ಬುದ್ಧಿ. ಸೊ ಫ್ರೆಂಡ್ಸ್, ವಿ ಆರ್ ಬ್ಯಾಕ್. ಸೊ ಇವನು ನಮ್ಮ ದೋಸ್ತ ಅವ್ರ ಹುಡುಗಿಗೆ ಸ್ನ್ಯಾಪ್ ಹಾಕಿದ್ದ ಜುಮ್ಕಿದು. ನನಗೆ ಯಾರು ಹುಡುಗಿ ಇಲ್ಲ. ನಾವು ನೀಟಾಗಿ ಐರನ್ ಮಾಡ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೋ ಬರೋದು. ಇಂಥವ್ರು ಬೆಳಗೋರೆಂದು ಹುಡುಗಿರ್ನೆಲ್ಲ ಬೀಳ್ಸ್ಕೊಂಡು ಹೋಗ್ಬಿಡೋದು. ಹೇಳಿನೇ ಅದೆಷ್ಟು ಜನ ಹುಡುಗಿರು ಬೀಳ್ಸ್ಕೊಂಡ್ಬಿಟ್ಟವನ ಕಾಲೇಜಲ್ಲಿ ಗೊತ್ತಿಲ್ಲ. ಇಲ್ಲ ನಿಜ. ಈಗ ನೋಡಿ ಏನ್ ಮಾಡ್ದ ಅಂದ್ರೆ ಇವನು ಅಲ್ಲಿ ಜುಮ್ಕಿ ಅಂಗಡಿಲಿ ಸ್ನ್ಯಾಪ್ ಹಾಕ್ದ ಒಂದು ಹುಡುಗಿಗೆ. ಈಗ ಹುಡುಗಿ ಏನಂದ್ರು ಜುಮ್ಕಿ ತಗೋಬಾ ಅಂತ ಹೇಳ್ಬಿಟ್ಟು ಸ್ನ್ಯಾಪ್ ಕೊಟ್ಬಿಡ್ತೀನಿ. ಯಾರು ಹೇಳಿಲ್ಲ. ಮತ್ತೆ ಈಗ ಏನೋ ಆ ಹುಡುಗಿಗೆ ಇವನು ಜುಮ್ಕಿ ತಗೊಂಡು ಹೋಗ್ಬೇಕು. ನಾವು ಚಾಮುಂಡಿ ಬೆಟ್ಟದ ಜುಮ್ಕಿ ಕೊಡಿಸ್ತೀಯಾ ಅಂತ ಆ ಹುಡುಗಿ ಕೇಳ್ಬಿಟ್ಟವಳೆ. ಮಾವ ನಿಮ್ ಚಾಮುಂಡಿ ಬೆಟ್ಟದಲ್ಲಿ ನಂಗೊಂದ್ ಜೊತೆ ಜುಮ್ಕಿ ಕೊಡಿಸ್ತೀಯಾ ಅಂತ ಕೇಳೋಳೆ. ಇವನು ಅದಕ್ಕೆ ಏನಂದಿದ್ಯಾ? ಕೊಡಿಸ್ತೀನಿ ಅಂತೇಳಿ. ಮಾವ ನಮ್ಮ ಮಗಳು ನೋಡಿ ಇಂಥ ನನ್ನ ಮಗ ಇವನು ಉದ್ಧಾರ ಆಯ್ತಾನೆ. ಇವನು ನೋ ಗರ್ಲ್ಸ್ ಫಾಲೋ ಯುವರ್ ಗೋಲ್ಸ್ ಅಂತಾನೆ. ಇವನೇ ಗರ್ಲ್ಸ್ನ ಫಾಲೋ ಮಾಡ್ತಾನೆ. ಇಲ್ಲ ಪಾಪ ಇವ್ರ ಅಮ್ಮ ಬೈತಾರೆ, ಏನು ನಾವು ಹೊಟ್ಟೆ ಉರ್ಸ್ತೀಯ ಅಂತ. ಅದು ಪ್ರೂವ್ ಮಾಡ್ಬಿಡ್ತಾರೆ. ಸಮಥಿಂಗ್ ನೋಡಿ, ನಾವೆಲ್ಲ ಲವರ್ ಇಲ್ದಾರೆ ಹಿಂಗ್ ಬರ್ತೀವಿ. ಲವರ್ ನೋಡ್ರಿ ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಮೆಸೇಜ್ ಮಾಡ್ಕೊಂಡು. ನೋ ಇವೆಲ್ಲ ಮಾತಾಡಬಾರ್ದು ನಮ್ಮ ಬ್ಲಾಗಲ್ಲಿ. ನಮ್ಮ ಬ್ಲಾಗಲ್ಲಿ ಬೀಪ್ ಹಾಕೋ. ನಮ್ಮೆಲ್ಲ ಸಂಸ್ಕಾರವಂತರು, ವಿಚಾರವಂತರು, ಸಂಪ್ರದಾಯವಂತರು. ಆಮೇಲೆ ಇದು ಸರಕಪರೈಸ್ ಮಾಡಲ್ಲ, ಯಾರು ಮಾಡಲ್ಲ. ಈ ತರ ಮಾತಾಡ. ನಾವು ಗಿವ್ ಅವೇ ಕೊಡ್ತಾ ಇದೀವಿ ಇವಾಗ ಮಾಮ್ ಕಡೆಯಿಂದ. ನಮ್ಮ ಚಾನಲ್ 10K ಸಬ್ಸ್ಕ್ರೈಬರ್ ಆದ್ರೆ ಮಾಮ್ ಪತ್ರ ನಿಮ್ ಚಾನಲ್ ನೇಮ್ ಹೇಳಪ್ಪ. ಪ್ರಜ್ವಲ್ ಎಸ್ ಯಾದವ್. 10K ಸಬ್ಸ್ಕ್ರೈಬ್ ಮಾಡಿ. ಯಾರ್ದು 9 ಇದಾಗುತ್ತೋ ಅವ್ರಿಗೆ ಫಸ್ಟ್. ಯಾರು 1000 ಶೇರ್ ಮಾಡಿ ಇದ್ ಮಾಡಿರ್ತಾರ ಅವ್ರಿಗೆ ಮಾಮ್ ಕೊತ್ತಿರೋ ಚೇಂಜ್ ಕೊಡಿಸಿ. ಹಿಂಗ್ ಹೇಳ್ತಾನೆ. ಯಾರು ಬಕ್ರ ಆಗ್ಬೇಡಿ ಫ್ರೆಂಡ್ಸ್. ಇಲ್ಲ ಮಾಡಿ ಫ್ರೆಂಡ್ಸ್. ಸುಮ್ನೆ ಬಕ್ರ ಮಾಡ್ತಾನೆ ಅಷ್ಟೇ. ಗಾಡಿ 1966 ಇದು ನೋಡಿ, ನಮ್ಮ ವರುಣ್ ಕಾರ್ ಇದು. ಆದರೆ ಅವನಿಲ್ಲ, ಬರ್ತಾನೆ ಇಷ್ಟರಲ್ಲೇ. ಹೋಗ್ಲೇ ಡೈಲಾಗ್ ಹೇಳ್ತೀನಿ. ಮೌಂಟೇನ್ ಕ್ಲೈಂಬಿಂಗ್ ನೋ ನೆಟ್ವರ್ಕ್. ವೈ ನೋ ಸೋ ಮೆನಿ ಪೀಪಲ್ಸ್ ಆರ್ ಮೌಂಟೇನ್. ನೆಟ್ವರ್ಕ್ ಇಶ್ಯೂ. ವೈ ನೆಟ್ವರ್ಕ್ ತುಂಬ ಜನ ಇದ್ದಾರೆ. ಜನ ಇದ್ರೆ ನೆಟ್ವರ್ಕ್ ಬರಲ್ಲ ಅಂತನಾ ನಿಮ್ಮ ಪ್ರಕಾರ? ಮತ್ತೆ ಜಾಸ್ತಿ ಮೊಬೈಲ್ಸ್ ಇರ್ತಾವಲ್ಲ, ನೆಟ್ವರ್ಕ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಸ್ವಚ್ಛ ಭಾರತ್ ಅನ್ನೋದೇ ಇಲ್ಲ. ಎಲ್ಲೇ ಸಿಗ್ತ ನೋಡಿ ಇವನು. ಬೆಟ್ಟದಲ್ಲಿ ಅರ್ಧಕ್ಕರ್ಧ ಗಲೀಜು ಮಾಡೋದೇ ಇಂಥ ನನ್ನ ಮಕ್ಕಳಿಂದ. ನೋಡ್ಕೊಬಿಡಿ. ಯಾರ್ಯಾರಿಗೆ ಲಡ್ಡು ಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿರಿ. ಅಷ್ಟು ಮಾಡಿದ್ರೆ ಸಾಕು. ನಿಮ್ಮ ಚಾನಲ್ ನೇಮ್ ಹೇಳು. ಚಾನಲ್ ನೇಮ್ ಪ್ರಜ್ವಲ್ ಎಸ್ ಯಾದವ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಗಂಟೆ ಇರುತ್ತೆ, ಗಂಟೆನೂ ಪ್ರೆಸ್ ಮಾಡಿ ಲಡ್ಡು ಕೊಡ್ತೀವಿ. ಅದು ಚಾಮುಂಡಿ ಬೆಟ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್. ಈಗ ಎಲ್ಲಿಗೆ ಹೋಗ್ತಾ ಇದೀವಿ? ಅಲ್ಲಿ ಕಾರ್ ನಿಂತಿದೆ. ಯಾವುದು? ಈ ನಂಬರ್ ಗೊತ್ತಿಲ್ವೇ ನನಗೆ. 2194. ಅದು ಹಳೆದು 4149. ಅದು ಲೆಜೆಂಡ್ ಕಾರ್ ಎಲ್ಲ ಮಾತಾಡಬಾರ್ದು. ಓಕೆ, ಅಲ್ಲಿ ವ್ಯೂ ಹತ್ರ ಸಿಗೋಣ. ಫುಲ್ ವ್ಯೂ, ಮೈಸೂರು ವ್ಯೂ. ಇದೇ ಕಾರು. ಇವಾಗ ಫ್ರೆಂಡ್ಸ್
ಅಲ್ಲಿ ಮೈಸೂರ್ದು ವ್ಯೂ ಕಾಣಿಸುತ್ತೆ, ಅಲ್ಲಿ ಸಿಗಲ್ಲ. ಯಾವ ವ್ಯೂ? ಅಲ್ಲಿ ಅದೇ ಅದು ಏನು ಇಂಗ್ಲೀಷಲ್ಲಿ ಏನಂತಾರೆ ಅದನ್ನ? ವ್ಯೂ ಪಾಯಿಂಟ್. ಅಲ್ಲ ಕನ್ನಡದಲ್ಲಿ? ಕನ್ನಡದಲ್ಲಿ ವೀಕ್ಷಣಾ ಸ್ಥಳ. ನಮ್ಮ ಮಾಮ್ ನೋಡಿ ಒಬ್ಬರೇ ಅಲ್ಲಿ ನಡ್ಕೊಂಬತ್ತಿದ್ದಾರೆ. ಬಸ್ರೇಂಜ್ ನಡ್ಕೊಂಡ್ಬರ್ತಿದ್ದಾರೆ ನೋಡಿ ನೋಡಿ. ಅಲ್ಲಿ ನೋಡಿ ನೋಡಿ ಸೇಮ್ ಬಸ್ರೇಂಜ್ ಥರನೇ ಗೊತ್ತಿಲ್ಲ. ನಾವಿಬ್ಬರೇ ಬೆಸ್ಟ್, ಬೇಗ ಏನು ಮಾಡೋಕ್ಕಲ್ಲ ಇಂಥವ್ರು ಕಟ್ಕೊಂಡು ಹಿಂಗೇನೆ. ಓಕೆ, ಒಂದು ಒಳ್ಳೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಮಾಮಿ ಕಾರ್ ಓಡಿಸ್ತಾರೆ ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ಫುಲ್ ರಿಸ್ಕ್ ತಗೊಂಡು ನಮ್ಮ ಕಿರಣ್ ಅವರು ವ್ಯೂ ಪಾಯಿಂಟ್ ತೋರ್ಸಕ್ಕೆ ಬಂದಿದ್ದಾರೆ.